ಈಗ ಶ್ರೇಯಸ್ ಪಾಟೀಲ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತಾಡ್ಸಿದ್ದಾರೆ ಹಾಸನದಲ್ಲಿ ಗೆದ್ದಿರುವಂತ ಅಭ್ಯರ್ಥಿ. ಬನ್ನಿ ನೋಡೋಣ. ಹೊರಬಿದ್ದಿದೆ. ಶ್ರೇಯಸ್ ಅವರು ಭರ್ಜರಿಯಾಗಿ ಗೆಲುವು ಸಾಧಿಸಿದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಶ್ರೇಯಸ್ ಪಾಟೀಲ್ ಇದ್ದಾರೆ. ಹೇಳಿ ಸರ್, ಫಲಿತಾಂಶ ಬಂದಿದೆ, ತಾವು ಗೆದ್ದರೆ ಮೊದಲ ತಮ್ಮ ಶುಭಾಶಯ ಹೇಳ್ತೀನಿ. ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಸರ್? ಇವತ್ತು ಚುನಾವಣೆ ಇತ್ತು, ಮುಗ್ದಿದೆ. ಇವತ್ತು ಫಲಿತಾಂಶ ಜನ ಒಂದು ಆಶೀರ್ವಾದ ಮಾಡಿದ್ದಾರೆ. ಖುಷಿ ಅಂತ ಒಂದು ಕಡೆ ಆದರೆ ಒಂದು ಜವಾಬ್ದಾರಿ ಹೆಚ್ಚಿದೆ, ಒಂದು ಗೌರವ, ಪ್ರೀತಿ, ವಿಶ್ವಾಸ ಶ್ರೇಯಸ್ ಪಟೇಲ್ ಮೇಲೆ, ಕಾಂಗ್ರೆಸ್ ಪಕ್ಷದ ಮೇಲೆ ಇವತ್ತು ಜಿಲ್ಲೆ ಜನ ಇಟ್ಟಿದ್ದಾರೆ. ಅದು 25 ವರ್ಷದ ನಂತರ, ನನ್ನ ತಾತ ಪುಟ್ಟಸ್ವಾಮಿಗೌಡರು ಸಂಸದ ಆದ ನಂತರ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದನ್ನು ನನಗೆ ಜಿಲ್ಲೆಯ ಜನರ ಒಂದು ನಿರೀಕ್ಷೆಗೆ ಪ್ರಾಮಾಣಿಕವಾಗಿ ಆ ನಿರೀಕ್ಷೆಯನ್ನು ಉಳಿಸ್ಕೊಳ್ಳೋಕ್ಕೆ, ಆ ಒಂದು ನಂಬಿಕೆಯನ್ನು ಉಳಿಸ್ಕೊಳ್ಳೋ ಪ್ರಾಮಾಣಿಕ ಕೆಲಸವನ್ನು ಮಾಡ್ತೀನಿ. 8 ಕ್ಷೇತ್ರದಲ್ಲಿ ಅದರದೇ ಆದಂತಹ ಜ್ವಲಂತ ಸಮಸ್ಯೆಗಳಿದೆ, ಅದನ್ನೆಲ್ಲ ಪ್ರಾಮಾಣಿಕವಾಗಿ ಆ ಸಮಸ್ಯೆನ ಸಂಸತ್ತಲ್ಲಿ ಹಾಸನ ಪರವಾಗಿ, ಹಾಸನ ಜಿಲ್ಲೆಯ ಪರವಾಗಿ ಎತ್ತಿಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಕೇಂದ್ರ ಸರ್ಕಾರದ ಅಡಿ ಎಷ್ಟೋ ಯೋಜನೆಗಳು ನೆನೆಗುದಿಗೆ ಬಿದ್ದಿದೆ, ಅದನ್ನೆಲ್ಲ ಪ್ರಾಮಾಣಿಕವಾಗಿ ನೆರವೇರಿಸೋ ಕೆಲಸವನ್ನು ನಾನು ಮಾಡ್ತೀನಿ. ಜೊತೆಗೆ ಜಿಲ್ಲೆಯ ಜನತೆಗೆ ಒಂದು ಜನಸ್ನೇಹಿ ಸಂಸದನಾಗಿರಬೇಕು ಅಂತ ನನಗೊಂದು ಆಸೆ. ತುಂಬ ಚುನಾವಣೆಯಿಂದಲೂ ನಾನು ಪ್ರಚಾರದಲ್ಲೂ ಹೇಳ್ಕೊಂಡಿದ್ದೆ. ಅದನ್ನು ಖಂಡಿತವಾಗಿ ನಾನು ಮೈಗೂಡಿಸ್ಕೊತೀನಿ, ಅದನ್ನು ರೂಢಿಸ್ಕೊತೀನಿ. ಯಾವಾಗಲೂ ಜನ ಜೊತೆಗೆ ಜನಸ್ನೇಹಿ ಸಂಸದನಾಗಿ ಇರ್ತೀನಿ. ಸರ್, ಮಾಜಿ ಪ್ರಧಾನಿಗಳ ಮೊಮ್ಮಗ, ಹಾಲಿ ಸಂಸದರು, ಮಾಜಿ ಸಚಿವರ ಮಗ, ಅವ್ರ ವಿರುದ್ಧ ನೀವು ಸ್ಪರ್ಧೆ ಮಾಡಿದ್ರಿ. ಒಂದು ಗೆಲುವು ಎಕ್ಸ್ಪೆಕ್ಟೇಷನ್ ಇತ್ತಾ ನಿಮಗೆ? 100ಕ್ಕೆ 100 ನಾವು ಗೆಲ್ತೀವಿ ಅಂತ ನನಗೆ ಚುನಾವಣೆಯ ಪ್ರಕ್ರಿಯೆ ಶುರುವಾದಾಗಲೇ ನನಗೆ ಗೊತ್ತಿತ್ತು. ಹಾಗಾಗಿ ಆಪೋಸಿಟ್ಟು ಅಥವಾ ನಮ್ಮ ವಿರುದ್ಧ ಯಾರೇ ಅಭ್ಯರ್ಥಿ ಆದರೂ ಅದ್ರ ಬಗ್ಗೆಕ್ಕಿಂತ ಹೆಚ್ಚಾಗಿ ಜನ ಈ ಸಲ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನನಗೆ ಇದು ಮುಂಚೆನೇ ಗೊತ್ತಿತ್ತು. ಬದಲಾವಣೆ ಜನ ಬಯಸಿದ್ರು, ತೀರ್ಮಾನ ಮಾಡಿದ್ರು, ಅದಿವತ್ತು ಹೊರ ಬಿದ್ದಿದೆ. 1999 ಇಸ್ವಿ ನಂತರ ಬರೋಬ್ಬರಿ 25 ವರ್ಷಗಳ ಬಳಿಕ ಕಾಂಗ್ರೆಸ್ ಬಾವುಟದಲ್ಲಿ ಹಾರಾಡ್ತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ. ಸೊ ಈ ಗೆಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯ? ಈ ಗೆಲುವು ನಮ್ಮ ತಾತ ಪುಟ್ಟಸ್ವಾಮಿಗೌಡರು 98ರಲ್ಲಿ ಗೆದ್ದಿದ್ರು. ಒಳಯನ್ಸ್ಪುರದಲ್ಲಿ ಯಾವಾಗ ದೊಡ್ಡೇಗೌಡ ಅಂತ ಗೆದ್ದಿದ್ರು. ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿ ಎಸ್ ಎಂ ಕೃಷ್ಣ ಸಾಹೇಬರಿದ್ದರು. ಆ ಒಂದು ನಂಬಿಕೆ ಮೇಲೆ ಇವತ್ತು ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ. ಸಕಲೇಶ್ಪುರ ಭಾಗಕ್ಕೆ ಹೋದಾಗ, ಅರಸೀಕೆರೆ ಭಾಗಕ್ಕೆ ಹೋದಾಗ, ಹಾಸನದಲ್ಲಿ, ಹೊಳೆನರಸೀಪುರ, ಚನ್ನಪಟ್ಟಣ ಎಲ್ಲ ತಾಲೂಕಲ್ಲೂ ನಿಮ್ಮ ತಾತ ಆ ಕೆಲಸ ಮಾಡಿದರು, ಈ ಕೆಲಸ ಮಾಡಿದರು, ಆ ಭಾಗದಲ್ಲಿ ಅಂತ ಆ ಕೆಲಸ ಇವತ್ತಿಗೂ ನೆನೆಸ್ಕೊತಾರೆ. ಆ ಒಂದು ಇದ್ರ ಮೇಲೆ ನಂಬಿಕೆ ಇಟ್ಟು ನನಗೆ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ನಮ್ಮ ತಾತ ಅವ್ರು ಹೇಗೆ ಜನ ಜೊತೆ ಬೆರೆತಿ ಅವರ ಒಂದು ನಮಗೆ ನೀತಿ ಪಾಠ ನಮ್ಗೆ ಹೇಳ್ಕೊಟ್ಟಿದ್ದಾರೆ ತಾತ ಇದ್ದಾಗ, ಅದೇ ರೀತಿಯಲ್ಲಿ ರೂಢಿಸ್ಕೊಂಡು ಹೋಗುವಂಥ ಪ್ರಾಮಾಣಿಕ ಕೆಲಸ ನಾನು ಮಾಡ್ತೀನಿ. ಈ ಚುನಾವಣೆಯಲ್ಲಿ ನಿಮ್ಮ ಗೆಲುವಿಗೆ ಯಾವೆಲ್ಲ ಅಂಶಗಳು ಪೂರಕ ಆಯಿತು ಅಂತ ಅನ್ಸುತ್ತೆ ಸರ್? ಈ ಚುನಾವಣೆಯಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಪ್ರತಿ ತಾಲೂಕು ಪ್ರತಿ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಬಂದರು. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಶಿವಲಿಂಗಣ್ಣ, ಶಿವರಾಮಣ್ಣ ಅವರು, ಎಲ್ಲ ಜಿಲ್ಲೆಯ ನಾಯಕರುಗಳು ಒಗ್ಗಟ್ಟಾಗಿ ಪರಿಶ್ರಮಿಸುವ ಕಾರಣ ಈ ಗೆಲುವಾಯಿತು. ಜೊತೆಗೆ ಘನ ಸರ್ಕಾರದ ಯಶಸ್ವಿ ಯೋಜನೆಗಳು, 5 ಗ್ಯಾರಂಟಿಗಳು ಜನರ ಮುಟ್ಟಿಗೆ, ಬಡವರಿಗೆ ತಲುಪಿದೆ. ಅದರ ಒಂದು ಫಲಿತಾಂಶವೇ ಈ ಗೆಲುವು. ಈ ಗೆಲುವು ಕಾರ್ಯಕರ್ತರ ಗೆಲುವು. ಇಡೀ ದೇಶದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ಪೆನ್ ಡ್ರೈವ್ ವಿಚಾರ, ಅದು ಕೂಡ ಈ ಫಲಿತಾಂಶದಲ್ಲಿ ಪರಿಣಾಮ ಬೀರಿದೆ ಅಂತ ನೀವು ಅನಿಸುತ್ತಾ? ಇದು ಈ ಒಂದು ಕೆಟ್ಟ ಪ್ರಕರಣಕ್ಕೂ ನಮ್ಮ ಫಲಿತಾಂಶಕ್ಕೂ ದಯಮಾಡಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಇದಕ್ಕೂ ಅದಕ್ಕೂ ಹೊಂದಾಣಿಕೆ ಮಾಡಬೇಡಿ. ಯಾಕಂತ ಹೇಳಿದ್ರೆ ಪ್ರತಿ ಕಾರ್ಯಕರ್ತರು ಹಗಲಿರಲು ದುಡಿದ್ದಾರೆ, ಊಟ ತಿಂಡಿ ಅಂತ ಮಾಡದೆ ಸ್ವಯಂ ಖರ್ಚಿನಲ್ಲಿ ಇವತ್ತು ಕೆಲಸ ಮಾಡಿದ್ದಾರೆ ಕಾರ್ಯಕರ್ತರು. ಆ ಕಾರ್ಯಕರ್ತರಿಗೆ ಧಕ್ಕೆ ಆಗ್ತದೆ, ಆ ಒಂದು ಹೋರಾಟಕ್ಕೆ ಬೆಲೆ ಸಿಗ್ದಂಗೆ ಆಗ್ತದೆ ಯಾವುದೋ ಈ ಒಂದು ಪ್ರಕರಣ ಇಟ್ಕೊಂಡು. ಯಾಕಂತ ಹೇಳಿದ್ರೆ ನೀವು ನೋಡ್ಬೋದು ಅಲ್ಲಿ ಎಷ್ಟು ಜನ ಇವತ್ತು ಸಂತೋಷಕ್ಕಿಂತ ಹೆಚ್ಚಾಗಿ ಕಣ್ಣೀರು ಹಾಕಿದವ್ರಿಗೆ ಹೆಚ್ಚು. ಯಾಕಂತ ಹೇಳಿದ್ರೆ 25 ವರ್ಷದಿಂದ ಒಂದು ಇತಿಹಾಸ ಮರುಕಳಿಸ್ತದೆ. ದಯಮಾಡಿ ಆ ಪ್ರಕರಣಕ್ಕೂ ನಮ್ಮ ಐತಿಹಾಸಿಕ ಗೆಲುವಿಗೆ ದಯಮಾಡಿ ಒಂದಕ್ಕೊಂದು ಹೊಂದಾಣಿಕೆ ಮಾಡಬೇಡಿ ನಿಮ್ಮಲ್ಲಿ ಪ್ರಾಮಾಣಿಕವಾಗಿ ನಾನು ಕೇಳ್ಕೊತೀನಿ. ಇದು ಶ್ರೇಯಸ್ ಅವರ ಮಾತುಗಳು. ಕ್ಯಾಮರಾಮನ್ ಮಹೇಶ್.